ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಆಲ್ಸೋ ಸೇಮ್ ಟೆಕ್ನಿಕಲಿ ಬಗ್ಗೆನೇ ಮಾತಾಡೋಣ ಬನ್ನಿ. ಸೊ ಇವತ್ತು ನಾವು ಮಾತಾಡ್ತಿರೋದು ಸಿಂಗಲ್ ಪೇಸ್ ಅಂಡ್ ತ್ರೀ ಪೇಸ್ ಅಂದರೆ ಏನು, ನಾವು ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಸೊ ಈ ವಿಡಿಯೋ ನೋಡ್ತಾ ಹೋಗಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಟೆಕ್ನಿಕಲ್ಗೆ ಆಲ್ಸೋ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಇದು ಇಂಟರ್ವ್ಯೂ ಕ್ವಶನ್ಗಳಲ್ಲೂ ಯೂಸ್ ಆಗ್ತದೆ. ಸೊ ಹೋಮ್ ಅಪ್ಲಯನ್ಸಲ್ಲಿ ಕೂಡ ಈ ಹೇಳೋ ಟಾಪಿಕ್ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಟಾಪಿಕ್ ಮಾತಾಡ್ತಾವಮ್ಮ. ಸಿಂಗಲ್ ಪೇಸ್ ಅಂದ್ರೇನು, ತ್ರೀ ಪೇಸ್ ಅಂದ್ರೇನು, ಇದನ್ನ ನಾವು ಎಲ್ಲಿ ನೋಡ್ತೀವಿ? ನಾವು ಎ ಸಿ ಕರೆಂಟ್ ಮತ್ತು ಡಿ ಸಿ ಕರೆಂಟ್ ಕೇಳಿರ್ತೀವಿ. ಎ ಸಿ ಇಸ್ ಆಲ್ಟರ್ನೇಟಿಂಗ್ ಕರೆಂಟ್, ಡಿ ಸಿ ಇಸ್ ಡೈರೆಕ್ಟ್ ಕರೆಂಟ್. ಸೊ ನಾವೇನಂದ್ರೆ ಈ ಸಿಂಗಲ್ ಪೇಸ್ ತ್ರೀ ಪೇಸ್ ಅನ್ನೋದನ್ನ ನಾವೇನಿದ್ರು ಎ ಸಿ ಕರೆಂಟಲ್ಲಿ ಅಷ್ಟೇ ನೋಡ್ಬೋದು. ಡಿ ಸಿ ಕರೆಂಟಲ್ಲಿ ನಾವು ಸಿಂಗಲ್ ಪೇಸ್ ತ್ರೀ ಪೇಸ್ ಸಪ್ಲೈನ ನೋಡೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಮಾತ್ರ ಇರುತ್ತೆ. ಸೊ ಹಂಗಾಗಿ ನಾವು ಎ ಸಿ ಕರೆಂಟಲ್ಲಿ ಅಷ್ಟೇ ಯೂಸ್ ಮಾಡೋಕ್ಕಾಗೋದು ಸಿಂಗಲ್ ಪೇಸ್ನ. ಡಿ ಸಿ ಕರೆಂಟಲ್ಲಿ ಏನಂದರೆ ಅದರಲ್ಲಿ ಏನಿರೋ ಡೈರೆಕ್ಟು ಸೋಲಾರ್ ಪವರು, ಇಲ್ಲಾಂದ್ರೆ ಬ್ಯಾಟ್ರಿ ಚಾರ್ಜಸ್ಸು, ಸೆಲ್ಲು, ಈ ಥರ ಸಪ್ಲೈ ಮಾತ್ರ ಅದರಲ್ಲಿ ಇರುತ್ತೆ. ಸೊ ಇವಾಗ ನಾವು ಎ ಸಿ ಬಗ್ಗೆ ಮಾತಾಡ್ತಾ ಹೋಗೋಣ. ಎ ಸಿ ಅಂದರೆ ಹಿಂಗೆ, ಇವಾಗ ನಾವು ಮನೆಗೆ ಬರೋ ಸಪ್ಲೈ ಬಂದ್ಬಿಟ್ಟಿದೆ. ಸಿಂಗಲ್ ಪೇಸ್ ಸಪ್ಲೈನ ನಾವು ಮನೆಯಲ್ಲಿ ಯೂಸ್ ಮಾಡೋದು. ಅದರಲ್ಲಿ ಎಲ್ಲರೂ ನೋಡಿರ್ತೀರ ಆಲ್ಮೋಸ್ಟ್ ಒಂದು ಬ್ಲ್ಯಾಕ್ ವೈರ್ ಮತ್ತು ಒಂದು ರೆಡ್ ವೈರ್ ಬಂದಿರುತ್ತೆ. ಅದು ಸಿಂಗಲ್ ಪೇಸ್ ಆಗಿರುತ್ತೆ. ಸೊ ಸಿಂಗಲ್ ಪೇಸಲ್ಲಿ ನಾವು ವೋಲ್ಟೇಜ್ ಏನು ನೋಡ್ತಾ ಹೋಗ್ಬೋದು ಅಂದರೆ 230, 240, 210 ಈ ಥರ ನೋಡ್ತಾ ಹೋಗ್ಬೋದು. ಸಿಂಗಲ್ ಪೇಸಲ್ಲಿ ಏನಾಗಿರುತ್ತೆ ಅಂದರೆ ಸಮ್ ಟೈಮ್ ಸಿಂಗಲ್ ಕರೆಂಟ್ ಅಂತ ಹೇಳ್ತಾರಲ್ಲ, ಅದು 180 ಆ ಥರ ಕಮ್ಮಿ ವೋಲ್ಟೇಜ್ ಇರುತ್ತೆ. ಆ ಟೈಮಲ್ಲಿ ಬರ್ತದೆ. ಮತ್ತು ಅದ್ರಲ್ಲಿ ನಾವೇನಂದ್ರೆ ಪೇಸು ನ್ಯೂಟ್ರಲ್ 2 ವೈರ್ ಇರುತ್ತೆ. ಈ ಪೇಸ್ ಸಪ್ಲೈ ಏನಂದರೆ ರೆಡ್ ಸಪ್ಲೈ ಇದು. ಸೊ ಸಪ್ಲೈನ ಮೂವ್ ಮಾಡೋದು, ಅದ್ರದ್ದು ನಾವು ಕರೆಂಟ್ ಏನು ಕೊಡ್ತೀವಿ ಅದು ಮೂವ್ ಮಾಡೋದನ್ನ ಪೇಸ್ ಸಪ್ಲೈ ಮುಖಾಂತರ ಮೂವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಅದನ್ನು ನಾವು ಔಟ್ಪುಟ್ ಬಲ್ಪ್ ಕೊಡ್ತಾ ಹೋಗ್ತೀವಿ. ಅದು ಔಟ್ಪುಟ್ ಹೆಂಗೆ ಎಕ್ಸಿಟ್ ಆಗುತ್ತೆ ಅಂದರೆ, ಸೊ ಈ ನ್ಯೂಟ್ರಲ್ ಏನಿರುತ್ತೆ ಅದ್ರ ಮುಖಾಂತರ ಪೇಸಲ್ಲಿ ಸಪ್ಲೈ ಆಗಿ ನ್ಯೂಟ್ರಲ್ ಮುಖಾಂತರ ಎಕ್ಸಿಟ್ ಆಗುತ್ತೆ. ಪೇಸಲ್ಲಿ ಎಂಟ್ರಿ ಆಗಿ ನ್ಯೂಟ್ರಲ್ ಎಕ್ಸಿಟ್ ಆಗುತ್ತೆ. ಸೊ ಇದ್ರದ್ದು ವರ್ಕಿಂಗ್ ಪ್ರಿನ್ಸಿಪಲ್ ಇಷ್ಟೇ ಸಿಂಪಲು. ಒಂದು ಕೇಬಲ್ ಮುಖಾಂತರ ಮೂವ್ ಆಗುತ್ತೆ, ಸೆಕೆಂಡ್ ಒಂದು ಕೇಬಲ್ ಮುಖಾಂತರ ಎಕ್ಸಿಟ್ ಆಗ್ತಾ ಹೋಗುತ್ತೆ. ನಾವು ವೋಲ್ಟೇಜಲ್ಲಿ ಇದರಲ್ಲಿ ಈ ಥರ ನೋಡ್ತಾ ಹೋಗ್ಬೋದು. ಮಲ್ಟಿಮೀಟರ್ ನಾವು ಚೆಕ್ ಮಾಡ್ತಾ ಹೋದ್ರೆ ಸೊ ಈ ಥರ ವೋಲ್ಟೇಜ್ ಇರುತ್ತೆ, ನೋಡ್ತಾ ಹೋಗಿ. ಮತ್ತು ನಾವು ತ್ರೀ ಪೇಸ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕಂಪ್ನಿ ಇಂಡಸ್ಟ್ರಿಗಳಲ್ಲೇ ಜಾಸ್ತಿ ತ್ರೀ ಪೇಸ್ನ ಯೂಸ್ ಮಾಡೋದು. ಮತ್ತು ಅದರಲ್ಲಿ ತ್ರೀ ಪೇಸ್ ಲೈನ್ ಅಂದರೆ ತ್ರೀ ಪೇಸ್ ಲೈನಲ್ಲಿ RYB 3 ಲೈನ್ ನಮಗೆ ಸಿಗುತ್ತೆ. ಮತ್ತು ತ್ರೀ ಪೇಸಲ್ಲೇ 4 ಲೈನ್ ಅಂತಲೂ ಬರುತ್ತೆ. ಅದರಲ್ಲಿ ಏನಂದರೆ RYB ಮತ್ತು ನ್ಯೂಟ್ರಲ್ ಪಾಯಿಂಟ್ ಸಿಗ್ತಾ ಹೋಗುತ್ತೆ. ಸೊ ನಾವು ನ್ಯೂಟ್ರಲ್ ನಮಗೆ ಎಲ್ಲಿಂದ ಸಿಗುತ್ತೆ ಅಂತ ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಚೆನ್ನಾಗಿ ಗೊತ್ತಿದೆ. ಸೊ ನಮಗೆ ಟ್ರಾನ್ಸ್ಫಾರ್ಮರ್ಗಳಲ್ಲಿ ನ್ಯೂಟ್ರಲ್ ಪಾಯಿಂಟ್ ಸಿಗೋದು. ಈ ಸೆಕೆಂಡರಿ ಸೈಡ್ ಏನಿರುತ್ತೆ ಸ್ಟಾರಲ್ಲಿ, ಅದರಲ್ಲಿ ಕಾಮನ್ ಪಾಯಿಂಟ್ ಯಾವ್ದು ಬರುತ್ತೆ ಅದೇನೆ ನಮಗೆ ನ್ಯೂಟ್ರಲ್. ಮತ್ತು ಅಲ್ಲೇನೆ ಅರ್ಥಿಂಗ್ ಕೂಡ ಮಾಡಿರ್ತಾರೆ. ಆಲ್ಮೋಸ್ಟ್ ಈಗ ವಿಲೇಜಸ್ಗಳಲ್ಲೆಲ್ಲ ಗಮನಿಸಿ, ಈ ಟ್ರಾನ್ಸ್ಫಾರ್ಮರ್ ವಿಲೇಜ್ಗೆ ಎಲ್ಲಿ ಬಂದಿರುತ್ತೆ ಆ ಕಡೆ ಒಂದು ಗ್ರೌಂಡಿಂಗ್ ತಗೊಂಡೋಗಿ ಅರ್ಥಿಂಗ್ ಮಾಡಿರ್ತಾರೆ. ಸೊ ಮನೆಗಳಲ್ಲೂ ನಾವು ಅರ್ಥಿಂಗ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ ಹಂಗೇನೆ. ಓಕೆ, ಅಲ್ಲಿ ನಮಗೆ ನ್ಯೂಟ್ರಲ್ ಪಾಯಿಂಟ್ ಸಿಗುತ್ತೆ. 4 ಕೇಬಲ್ ನೋಡ್ಬೋದು. ಅದರಲ್ಲಿ 3 ಕೇಬಲ್ ಲೈನ್ ಕೂಡ ಇರುತ್ತೆ ಮತ್ತು 4 ಕೇಬಲ್ ಲೈನ್ ಕೂಡ ಇರುತ್ತೆ. ನೋಡಿ, ಇಲ್ಲೊಂದು ಫೋಟೋ ಹಾಕಿರ್ತೀನಿ. ಸೊ ತ್ರೀ ಪೇಸಲ್ಲಿ ಈ ಥರ ಇರುತ್ತೆ. ತ್ರೀ ಪೇಸಲ್ಲಿ ಏನಪ್ಪ ಅಂದರೆ ವೋಲ್ಟೇಜನ್ನು ನಾವು ಚೆಕ್ ಮಾಡ್ತಾ ಹೋದಾಗ ತ್ರೀ ಪೇಸಲ್ಲಿ RYB ಅಂದರೆ ರೆಡ್ಡು, ಯೆಲ್ಲೋ, ಬ್ಲೂ ಆಗಿರುತ್ತೆ. ಸೊ ಇದರಲ್ಲಿ ನಾವೇನಪ್ಪ ಅಂದರೆ ಈಗ ತ್ರೀ ಪೇಸ್ ಸಪ್ಲೈ ವೋಲ್ಟೇಜ್ ಚೆಕ್ ಮಾಡಿದಾಗ RYBಲಿ ನಾವು ಫಸ್ಟು R ಮತ್ತು Y ಚೆಕ್ ಮಾಡೋಣ. ಸೊ ಅದು ಬಂದು 440 ವೋಲ್ಟ್ ಬರುತ್ತೆ ನಾವು ಲೈನಿಂಗ್ ಬಂದಾಗ, ಮೇನ್ಸಲ್ಲಿ ಚೆಕ್ ಮಾಡಿದಾಗ. ಮತ್ತೆ Y ಮತ್ತು B ಚೆಕ್ ಮಾಡಿದಾಗಲೂ ಆಲ್ಸೋ ಸೇಮ್ 440 ವೋಲ್ಟ್ ಬರುತ್ತೆ. ನೆಕ್ಸ್ಟ್ ರೆಡ್ ಅಂಡ್ B ಚೆಕ್ ಮಾಡೋಣ, ಸೇಮ್ 440 ವೋಲ್ಟ್ ಬರುತ್ತೆ. ಏನಂದ್ರೆ ಇದರಲ್ಲಿ ವೋಲ್ಟೇಜ್ 3 ಲೈನಲ್ಲೂ ಸೇಮ್ ನೋಡ್ಬೋದು ನಾವು. ಮತ್ತೆ ಸಿಂಗಲ್ ಪೇಸ್ ಏನಂದ್ರೆ ಈಗ 4 ಲೈನ್ ಬಂದಿರುತ್ತಲ್ಲ, ಅದ್ರಲ್ಲಿ ಸಿಂಗಲ್ ಪೇಸ್ ನೋಡ್ತಾ ಹೋದಾಗ ನಾವು ಮತ್ತೆ ಒಂದು ರೆಡ್, ಒಂದು ಇದನ್ನ ನೋಡ್ತೀವಿ, ಇದ್ರಲ್ಲಿ ನ್ಯೂಟ್ರಲ್ ನೋಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ಸಿಂಗಲ್ ಪೇಸ್ ಸಿಗುತ್ತೆ, 230 ವೋಲ್ಟ್ ಸಿಗುತ್ತೆ. ಮತ್ತೆ Y ನೋಡಿದಾಗ, Y ಮತ್ತೆ ನ್ಯೂಟ್ರಲ್ ನೋಡಿದಾಗ 230 ವೋಲ್ಟ್, 240 ಸಮಥಿಂಗ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತೆ B ಮತ್ತೆ ನ್ಯೂಟ್ರಲ್ ನೋಡಿದಾಗ್ಲೂ ಸಮಥಿಂಗ್ ಅಲ್ಲಿ ಸೇಮ್ 240, 230, 220 ಈ ತರ ವೋಲ್ಟೇಜ್ ಸಿಗ್ತಾ ಹೋಗುತ್ತೆ. ಸೊ ಏನಂದ್ರೆ ಎಲ್ಲ ಲೈನಲ್ಲೂ ವೋಲ್ಟೇಜ್ ಸೇಮೇ ಸಿಗುತ್ತೆ ನಮಗೆ. ಇವಾಗ RYB 3ರಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ವೋಲ್ಟೇಜ್ ಸಿಗುತ್ತೆ, ಯಾವ್ದ್ರಲ್ಲಿ ಕಡಿಮೆ ಸಿಗುತ್ತೆ ಅಂತ ನಾವು ನೋಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲದರಲ್ಲೂ ಸೇಮೇ ಇರುತ್ತೆ, ಯಾವ್ದ್ರಲ್ಲೂ ಜಾಸ್ತಿ ಕಡಿಮೆ ಅಂತ ಏನು ಇರೋದಿಲ್ಲ. ಸೊ ನಾವು ಮನೆಗೆ ಅಪ್ಲೈ ಮಾಡ್ಬೇಕಾದಾಗ ಏನ್ ಮಾಡ್ತೀವಿ ಅಂದ್ರೆ, ಒಂದು ಸಿಂಗಲ್ ಪೇಸ್ದು ಸಪ್ಲೈ ಕೊಡ್ಬೇಕಾದಾಗ ರೆಡ್, ಯೆಲ್ಲೋ, ಬ್ಲೂ ಒಂದ್ರಲ್ಲಿ ಯಾವ್ದಾದ್ರು ಒಂದು ರೆಡ್ ಕನೆಕ್ಷನ್ ಇಂದ, ಯೆಲ್ಲೋ ಕನೆಕ್ಷನ್ ಇಂದ ಬ್ಲೂ ಕನೆಕ್ಷನ್ ಯಾವ್ದಾದ್ರು ಒಂದು ಸಪ್ಲೈನ ಪೇಸ್ ತಗೊಳ್ತೀವಿ. ಮತ್ತೆ ನಮ್ದು ನ್ಯೂಟ್ರಲ್ ಏನಿರುತ್ತೆ ಅದನ್ನ ಕಾಮನ್ ಆಗಿ ನ್ಯೂಟ್ರಲ್ ತಗೊಳ್ತೀವಿ. ಸೊ ಇದಾಗಿತ್ತು ಸಿಂಗಲ್ ಪೇಸ್ ಸಪ್ಲೈ ಮತ್ತೆ
3 ಫೇಸ್ ಸಪ್ಲೈ. ಸೊ ಸಿಂಪಲ್, ಇದು ಜಾಸ್ತಿ ಏನು ಇದಿರೋದಿಲ್ಲ, ಕಾಂಪ್ಲಿಕೇಟೆಡ್ ಏನಿಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಇದ್ರಲ್ಲಿ ನಾವು ಹೆಂಗೆ ಇವಾಗ ಅಪ್ಲೈ ಮಾಡ್ತೀವಿ ಮನೆಗಳಿಗೆ ಅಂದಾಗ, ಒಂದು ಏರಿಯಾ ಲೊಕೇಶನ್ ಅಂತ ಬಂದಾಗ RYB ಏನಾಗುತ್ತೆ ಅಂದ್ರೆ ಸಪ್ಲೈ ಇಂದ ಒಂದು ಪಾಯಿಂಟ್ ತಗೊಂಡು ನ್ಯೂಟ್ರಲ್ಲಿ ಎಲ್ಲದಕ್ಕೂ ಕಾಮನ್ ಬರುತ್ತೆ. ಸೊ ಅದರಿಂದ ಒಂದು 10 ಮನೆ 5 ಮನೆಗೆ ಸಪ್ಲೈ ಕೊಡ್ತೀವಿ. ಎಲ್ಲೋ ಇಂದ ಒಂದು 10-5 ಮನೆಗೆ ಸಪ್ಲೈ ಕೊಡ್ತೀವಿ. ಮತ್ತೆ ಬಿ ಇಂದ ಒಂದು 10 ಮನೆ 5 ಮನೆಗೆ ಸಪ್ಲೈ ಕೊಡ್ತೀವಿ. ಸೊ ಇದೇ ತರ ವೈರಿಂಗ್ ಪ್ಲಾನಿಂಗ್ ಏನಾಗಿರುತ್ತೆ ವಿಲೇಜ್ಗಳಲ್ಲಿ ಎಲ್ಲ ಕಡೆ ನಮ್ಮ ಸಿಂಗಲ್ ಫೇಸ್ ಲೊಕೇಶನ್ ಹೋಮ್ ಅಪ್ಲೈನ್ಸ್ ಅಲ್ಲಿ ಏನ್ ನೋಡ್ತೀವಿ. ಸೊ ಕನೆಕ್ಷನ್ ಬಂದು ಸೇಮ್ ಇಷ್ಟೇ ಇರುತ್ತೆ. ಏನಿರುತ್ತೆ ಅಂದ್ರೆ 3 ಕೇಬಲ್ ಇಂದ ಸಿಂಗಲ್ ಫೇಸ್ ತಗೊಳ್ಬೇಕಾದ್ರೆ ಒಂದೊಂದು ಕೇಬಲ್ ಇಂದ ಒಂದು ನ್ಯೂಟ್ರಲ್, ಮತ್ತೆ ನೆಕ್ಸ್ಟ್ ಎಲ್ಲೋ ಇಂದ ಒಂದು ಫೇಸ್ ನ್ಯೂಟ್ರಲ್, ಬಿ ಇಂದ ಒಂದು ಫೇಸ್ ನ್ಯೂಟ್ರಲ್, ಈ ತರ ತಕೊಂಡು ನಾವು ಕೊಟ್ಟಿರ್ತೀವಿ. ಸೊ ಸಿಂಗಲ್ ಫೇಸ್ ಸಪ್ಲೈ ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಜಾಸ್ತಿ ಏನೋ ಕಾಂಪ್ಲಿಕೇಟೆಡ್ ಇಲ್ಲ, ಸಿಂಪಲ್ ಆಗಿ ಇದೆ ವಿಡಿಯೋ. ಸೊ ಅರ್ಥ ಮಾಡ್ಕೊಳ್ಳಿ. ಇದು ಯೂಸ್ಫುಲ್ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ. ಬಾಯ್.